ಮಾನ್ಯರೇ, ಜೊತೆಗೆ ಪರೀಕ್ಷೆ ಬರೆದು ಇನ್ನೇನೋ ಮನೆ ಕಡೆ ಮುಖ ಮಾಡಬೇಕಂದ್ರಾಗ ನಿಮ್ಮನ್ನ ತಡೆ ಹಿಡಿದು ನಿಜವಾಗಲೂ ಅದು ಒಳ್ಳೆಯ ಕಾರ್ಯ. ಅದು ನಾವೇನು ನಿಮ್ಮ ಸಮಯವನ್ನ ನಿಮ್ಮ ಮೆದುಳಿಗೆ ಒಳ್ಳೆಯ ಕೆಲಸವನ್ನ ಕೊಡ್ಲಿಕ್ಕೆ ಗೌರವಿತ ವಿಶ್ವವಿದ್ಯಾಲಯದ ಉಪನ್ಯಾಸಗಳು ತಡೆ ಹಿಡಿದ್ದಾರೆ. ಆದರೂ ಆಸಕ್ತಿಯಿಂದ ಬಹಳ ನಾನು ಖುಷಿಪಟ್ಟು ಎಲ್ಲರ ಫೇಸ್ ನಗು ಮುಕ್ಕಿದೆ. ಯಾಕೆ ಫೇಸ್ ಎಕ್ಸಾಮ್ ಆದ್ರೂ ಏನೋ ಆಗಿರುತ್ತೆ ಕೆಲವರು ಮುಖ, ಆದ್ರೂ ಬಹಳ ಆಕ್ಟಿವ್ ಆಗಿದ್ದೀರಿ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಜೊತೆಗೆ ವಿಶ್ವವಿದ್ಯಾಲಯದ ಎಲ್ಲ ಉಪನ್ಯಾಸಕ ವೃಂದದವರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಭವ್ಯ ಭಾರತದಲ್ಲಿ ಪ್ರಜಾಪ್ರಭುತ್ವದ ಆಡಳಿತವನ್ನ ಬಲಪಡಿಸಲು ವಿಶೇಷವಾಗಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ಈ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಜೂನ್ 1ನೇ ತಾರೀಕಿನಿಂದ ಮತಗಟ್ಟೆಯ ಅಧಿಕಾರಿಗಳು ಮ್ಯಾಪಿಂಗ್ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಮನೆಗಳನ್ನ ಗುಡಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಜೊತೆಗೆ ಜೂನ್ 30ರಿಂದ ಜುಲೈ 30ರವರೆಗೆ, ಜುಲೈ 29ರವರೆಗೆ ಮನೆ ಮನೆಗೆ BLO ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಉದಾಹರಣೆಗೆ ನಿಮ್ಮ ಮನೆಯಲ್ಲಿ 5 ಜನ ಮತದಾರರಿದ್ದರೆ 10 ಫಾರ್ಮ್ ಕೊಡ್ತಾರೆ. ಏನ್ ಸರ್, ನಾವಿರೋ 5 ಜನ ಮತದಾರರು 10 ಫಾರ್ಮ್ ಅಂತ ನೀವು ವಿಚಾರ ಮಾಡಬಹುದು. 10 ಜನ ಯಾಕೆ ಕೊಡ್ತಾರೆ ಅಂತ 10 ಫಾರ್ಮ್ ಅಂದ್ರೆ, ನೀವು ತುಂಬಿದಂತ ಫಾರ್ಮ್ ಅನ್ನ ಅವರಿಗೆ ಕೊಟ್ಟು ಅದನ್ನ ಸ್ವೀಕೃತಿ ಪತ್ರವನ್ನ ನಿಮ್ಮಲ್ಲಿ ಇಟ್ಕೋಬೇಕು, ಒಂದು ಪ್ರತಿಯನ್ನ ನಿಮ್ಮಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆದಂತ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೂ ಕಣ್ ತಪ್ಪಿಯೋ ಕಣ್ ತುಳಿಚೋ ಅದು ಕಂಪ್ಯೂಟರ್ ಮೇಲೆ ಏನ ಮಾಡಿ ಹೆಸರು ಬಾರದೇ ಇದ್ದಂತ ಸಂದರ್ಭದಲ್ಲಿ ಅದು ನಿಮಗೆ ಪ್ರೂಫ್ ಆಗ್ತದೆ. ಮತ್ತೊಂದ್ಸಲ ನೀವು ಆಕ್ಷೇಪಣೆಗೆ ಸಲ್ಲಿಸಲಿಕ್ಕೆ ಅವಕಾಶವಾಗ್ತಾ ಇದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ತದನಂತರ ಎಲ್ಲ ತುಂಬಿದ ಫಾರ್ಮ್ಗಳನ್ನ ಅವರು ಸೆಪ್ಟೆಂಬರ್ 4ಕ್ಕೆ ಕೊಡ್ತಾರೆ. ಆ ಮತದಾರರ ಕರಡು ಪಟ್ಟಿ ಪ್ರಕಟಣೆ ಆದ್ಮೇಲೆ ಆಕ್ಷೇಪಣೆಗೆ ಮತ್ತೆ ಅವಕಾಶ ಬಿಡ್ತಾರೆ. ಅಂತಿಮ ಮತದಾರ ಪಟ್ಟಿ ಅಕ್ಟೋಬರ್ 7ಕ್ಕೆ ಹೊರ ಬರ್ತಾ ಇದೆ. ಆದ್ರೆ ವಿಶೇಷವಾಗಿ ಬಹಳಷ್ಟು ಜನರಿಗೆ ಪ್ರಶ್ನೆ ಬರ್ಬೋದು, ಏನ್ ಸರ್ ಈಗಾಗಲೇ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆ, ಮತ್ತೊಂದು ಸಲ ಹೇಗೆ ಎನ್ನುವಂಥದ್ದನ್ನ ನೋಡಿದಾಗ ಒಂದು ರಾಜ್ಯದ ಹೆಸರನ್ನ ಹೇಳಕ್ಕೆ ಇಷ್ಟಪಡಲ್ಲ, ಅಲ್ಲಿ ಸುಮಾರು ಲಕ್ಷಾಂತರ ಮತದಾರರು ಬೇರೆ ದೇಶದವರಿದ್ದರು. ಆ ತರ ಆಗಬಾರದು ಎನ್ನುವುದು ಸುಪ್ರೀಂ ಕೋರ್ಟಿನ ಮತ್ತು ಭಾರತ ಚುನಾವಣಾ ಆಯೋಗದ ಪರಿಕಲ್ಪನೆ. ಸ್ಪಷ್ಟ, ಶುದ್ಧ, ಗೊಂದಲ ರಹಿತವಾದ ಮತದಾರರ ಪಟ್ಟಿಯನ್ನು ತಯಾರಿಸುವುದೇ SIR ಕಾರ್ಯಕ್ರಮ. ಇದು ವ್ಯಕ್ತಿಗತ ದ್ವೇಷದಿಂದ ಅಲ್ಲ, ಸಮಾಜದ ದ್ವೇಷದಿಂದ ಅಲ್ಲ, ಸರಳತೆಯಿಂದ, ಸುಂದರತೆಯಿಂದ ಮಾದರಿಯ ಮತದಾರ ಪಟ್ಟಿಯನ್ನ ತಯಾರಿಸುವಂತ ಪರಿಕಲ್ಪನೆಯಲ್ಲಿ ಇವತ್ತ ರಾಜ್ಯದಲ್ಲೇ ರಾಯಚೂರಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ಜಾಗೃತಿಯ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ವಿಶೇಷವಾಗಿ ನೀವು ಹೊಸದಾಗಿದ್ದವರು 18 ವರ್ಷ ಈಗ ನನಗಿದೆ ಸರ್ ಅಂದ್ರೆ ನೀವು ಸಹ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡಬೇಕು. ಬಹಳಷ್ಟು ಜನ ವಿದ್ಯಾರ್ಥಿಗಳೆಲ್ಲ ನೋಡ್ತಾ ಇರ್ತೀನಿ, ಏನ್ ಸರ್ ಯಾರಿಗೆ ಓಟ್ ಆಗ್ತದೆ, ಏನ್ ಬರ್ತಾ, ನಮ್ದು ಬಹಳಷ್ಟು ಕೆಲಸಗಳಿರ್ತಾವ, ಪಿಕ್ಚರ್ಗೆ ಹೋಗೋದಿರ್ತ, ಊರಿಗೆ ಹೋಗೋದಿರ್ತ, ಗುಡಿಸಿಗೆ ಹೋಗೋದಿರ್ತ, ಜಾತ್ರೆಗೆ ಹೋಗೋದಿರ್ತ, ಇಲ್ಲ ಮೊಬೈಲ್ ಇನ್ನೂ ನೋಡ್ತೇವೆ. ಆದರೆ ಒಂದೊಂದು ಸಲ ನಿಮಗೆ ಗೊತ್ತಿರಬೇಕು, ಒಂದು ಮತದಿಂದ MLA ಅವರು ಗೆದ್ದಿದ್ದಾರೆ, ಒಂದು ಮತದಿಂದ MLA ಅವರು ಸೋತಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಮತದಿಂದ ಗೆದ್ದಿದ್ದಾರೆ, ಒಂದು ಮತದಿಂದ ಸೋತಿದ್ದಾರೆ. ಒಂದು ಮತ ವ್ಯಕ್ತಿಯ ಅಭ್ಯರ್ಥಿಯ ಗೆಲುವು ಮತ್ತು ಸೋಲನ್ನ ನಿರ್ಧರಿಸುವಂತ ಶಕ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಮತ ದೇಶಕ್ಕಿಂತ, ನನ್ನ ಮತ ನನ್ನ ಧ್ವನಿ, ಓಟಿನ ಕದರ್, ಅದು ನನ್ನ ಪವರ್. ಅದು ನನ್ನ ಪವರ್ ಯಾವಾಗುತ್ತೆ? ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನ ಸೇರಿಸಿ ಮತದಾನ ದಿನದಂದು ಮತಗಟ್ಟೆಗೆ ಹೋಗಿ ಮತವನ್ನು
ಮತ್ತು ಆಡಳಿತವನ್ನು ಬಲಪಡಿಸಿದಾಗ ಅದು ನನ್ನ ಪವರ್ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಚಿಂತನೆ ಮಾಡ್ತೀರಿ. ಬರುವ ದಿನಗಳಲ್ಲಿ ಈಗ ಯಾರು ನಿಮ್ಮ ಮನೆಗೆ ಇನ್ನೂ BLO ಬಂದಿಲ್ಲ ಅಂದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಮತ್ತು ವಿವಿಧ ಇಲಾಖೆಯ ದ್ವಿತೀಯ ಮತ್ತು ಪ್ರಥಮ ದರ್ಜೆ ಸಹಾಯಕರು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ದಯವಿಟ್ಟು ತಾವುಗಳು ತಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯನ್ನ SIR ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ತರುವಂತ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅನ್ನುವಂತ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಮಾತನಾಡುವ ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರಿಗೆ ಮತ್ತು ಉಪನ್ಯಾಸಕ ವೃಂದದವರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. SIR ಕುರಿತು ಹಾಗೂ ಮತದಾನದ ಮಹತ್ವ ಕುರಿತು ಮಾತನಾಡಿದಂತಹ ಡಾಕ್ಟರ್ ಬಿರದಾಸ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬರಿಂದ ಜಾಗೃತಿ ನುಡಿಗಳು ಡಾಕ್ಟರ್ K. ವೆಂಕಟೇಶ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನುಡಿಗಳು ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಸರ್, ಗೌರವಾನ್ವಿತ ಕುಲಪತಿಗಳು, ವಾಲ್ಮೀಕಿ ವಿಶ್ವವಿದ್ಯಾಲಯ. ಎಲ್ಲರಿಗೂ ನಮಸ್ಕಾರ. ವೇಳೆ ಬಹಳ ಆಗಿದೆ, ಯಾವಾಗ ಬಿಡ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀರಿ ನೀವೆಲ್ಲ. ನಾನು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. SIR ಅನ್ನುವಂಥ ಈ ಮತದಾನದ ಜಾಥಾ ಕಾರ್ಯಕ್ರಮದಲ್ಲಿ ತಾವುಗಳು ದಯವಿಟ್ಟು ಯಾವುದೇ ರಾಜಕಾರಣದ ಇವುಗಳಿಗೆ ಒಳಗಾಗದೇನೆ, ಯಾಕೆಂದ್ರೆ ನಾಳೆ ನಿಮ್ಮ ಭವಿಷ್ಯಕ್ಕೆ ಇಂಥದ್ದೊಂದು ದಾಖಲಾತಿ ಬೇಕು, ನೀವು ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನೀವು ಮಾತ್ರ ಅದರ ನಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ಬೇರೆ ಯಾರೂ ಅಲ್ಲ. ನೀವು ಯಾವುದೇ ಪಕ್ಷದವರಾಗಿರಿ, ಯಾವುದೇ ಪ್ರದೇಶದವರು ಆಗಿದ್ರು ಕೂಡ ನೀವು ನಿಮ್ಮ ಮತದಾನದ ಹಕ್ಕನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಮತ್ತು ಮುಂದಿನ ನಿಮ್ಮ ಭವಿಷ್ಯದ ಒಳಿತಿಗಾಗಿ ನೀವುಗಳು ಈ SIR ಜಾಥಾದೊಳಗಡೆ ಅವರು ಕೇಳುವಂತ ಮಾಹಿತಿಗಳನ್ನ ಪ್ರಾಮಾಣಿಕವಾಗಿ ನೀಡಿ ಮತ್ತು ಅದರಿಂದ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ಬೇರೆ ಬೇರೆ ರೀತಿಯವರು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ಪ್ರಜೆಯಾಗಿರ್ತಕ್ಕಂಥ ನಾನು ಇಲ್ಲಿರ್ತಕ್ಕಂಥ ನಿಯಮಗಳನ್ನ ಮತ್ತು ಕಾನೂನಿನ ವ್ಯವಸ್ಥೆಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ನಾನು ಬಾಧ್ಯಸ್ಥನಾಗಿರೋ ಕಾರಣಕ್ಕಾಗಿ ಅವುಗಳನ್ನ ಪಾಲಿಸುವುದು ಕೂಡ ನನ್ನ ಕರ್ತವ್ಯ ಅಂತ ಹೇಳಿ ತಿಳ್ಕೊಂಡು ನೀವುಗಳು ಇದನ್ನು ತುಂಬಾ ಎಚ್ಚರಿಕೆಯಿಂದ ಮತ್ತು ಇದು ನಾನು ಮಾಡಲೇಬೇಕು ಅಂತ ಹೇಳಿ, ಯಾಕಂದ್ರೆ ಒಂದು ಅವಧಿ ಇದೆ, ಕೇವಲ ಜುಲೈ 20 ಅವಧಿ ಒಳಗಡೆನೆ ಮಾತ್ರ ಮಾಡೋಣ ಕೊಡು ನೋಡೋಣ ಕೊಡು ಅಂತ ಹೇಳಿ ನಿಮ್ಮ ಅಡ್ಮಿಷನ್ ಮಾಡಿಸಿದಂಗೆ ಫೀಸ್ ಹಾಗೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ನೀವು ಎಂತ ಆಲಸ್ಯದ ಕುಬೇರರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದು ಹಾಗಿಲ್ಲ. ಅದಕ್ಕೆ ಎಚ್ಚರಿಕೆ ಗಂಟೆ ಇಟ್ಕೊಂಡು ಮೊದಲು ಅದನ್ನು ಮುಗಿಸ್ಬಿಡಿ, ಆಮೇಲೆ ನೀವು ಉಳಿದದ್ದು ಫ್ರೀಯಾಗಿ ಅವ್ರು ಹೇಳಿದ್ರಲ್ಲ ಬಿರಾದರ್ ಸರ್, ಎಲ್ಲಾ ರೀತಿ ಇವುಗಳನ್ನ ಆಮೇಲೆ ಮಾಡುವಂತ್ರಿ, ಹಾಗೆ ಮಾಡ್ತೀರಿ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಅವ್ರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ನಮಸ್ಕಾರ. ಅಧ್ಯಕ್ಷ ನುಡಿಗಳಾಡಿದಂತಹ ಕುಲಪತಿಗಳಿಗೆ ಧನ್ಯವಾದಗಳು. ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಇಂದು SIR ಕುರಿತಂತಹ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಅವಕಾಶ ಮಾಡಿಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ಸನ್ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಹಾಸನದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಉಪನ್ಯಾಸಕ ಮಿತ್ರರಿಗೆ, ಬೋಧಕೇತರ ವರ್ಗದವರಿಗೆ, ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳಿಸಲಾಗಿದೆ. ಧನ್ಯವಾದ.